ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದಂಥ ಪಂಚಾಚಾರ್ಯರನ್ನು, ಈ ಗದ್ದೆಯ ಕರ್ತೃಕರಾದಂಥ ಬಸವೇಶ್ವರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ ನಮಿಸುತ್ತಾ, ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ನೇತೃತ್ವ ವಹಿಸಿದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೆ ವಯಸ್ಸಾದವ್ರು ಬಂದಿರ್ತಾರೆ. ಬಹುಶಃ ಗುರುಗಳ ಆಶೀರ್ವಾದ ಏನೋ ಇಲ್ಲಿ ಮಕ್ಕಳು ಹೆಚ್ಚಾಗಿ ಬಂದಿದ್ದಾರೆ. ಮಕ್ಕಳೇ ಬಂದು ಆಶೀರ್ವಾದ ಪಡೆದಿದ್ದು ನೋಡಿದ್ರೆ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕಂತಂದ್ರೆ ಯಾರಿಗೆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರಲ್ಲ ಆ ಸಮಾಜ ಉತ್ತಮ ಆಗುತ್ತೆ. ಸೊ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ. ಹಾಗಾಗಿ ಮಕ್ಕಳು ಬಂದಿದ್ದನ್ನ ನೋಡಿ ಬಹಳ ಸಂತೋಷ ಪಟ್ಕೊಂಡೆ. ಇದು ನಿಜವಾಗ್ಲೂ ಉತ್ತಮವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ವಿಷಯದ ಮೇಲೆ ನಾನು ಇವತ್ತು 3ನೇ ಸಲ ಗುರುಗಳ ಮುಂದೆ ಮಾತಾಡ್ತಾ ಇದ್ದೀನಿ. ಇದು ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಸಲ ಶ್ರೀಶೈಲಕ್ಕೆ ಹೋದಾಗ ಅಲ್ಲಿ ಮಠ ಇದೆ ಅಂತಾನೆ ಗೊತ್ತಿರಲಿಲ್ಲ. ಮಠಕ್ಕೆ ಕರೆದ್ಬಿಟ್ಟು ಅವತ್ತು ಶ್ರಾವಣ ಸೋಮವಾರ ನನಗೆ ಉಪನ್ಯಾಸ ನೀಡಬೇಕು ಅಂತ ಶಿಷ್ಯರ ಹತ್ರ ಕಳಿಸಿದ್ರು. ಗುರುಗಳ ಅಪ್ಪಣೆ ಮಾಡಿದ್ದಾರೆ ಅಂದ್ರೆ ಸಂತೋಷವಾಗಿ ಮಾತಾಡಿದೆ. ನಾನು ಮಾತಾಡಿದ್ದು ಆಹಾರ, ಆರೋಗ್ಯ ಅಂತಂದು. ಆದರೆ ಅವರು 1 ಗಂಟೆ ಹಿತ ಬುಕ್, ಮಿತ ಬುಕ್, ಋತು ಬುಕ್ ಅಂತ ಉಪನಿಷತ್ ಮೇಲೆ 1 ಗಂಟೆ ಮಾತಾಡಿದಂಥ ಮಹಾಪಂಡಿತರು. ಹಾಗಾಗಿ ಅವ್ರ ಮುಂದೆ ನಾನು ಮಾತಾಡೋದು ಅಂತಂದ್ರೆ ಅದು ಸೂರ್ಯನ ಮುಂದೆ ಒಂದು ದೀಪ ಮಿಣಿಗಿದ ಹಾಗೆ ಅಂತ. ನೀವು ಕೇಳ್ಬೋದು, ಇಷ್ಟೊಂದು ಬೆಳಕಿದೆ, ದೀಪ ಯಾಕೆ ಬೆಳಗಿಸಿದ್ವಿ? ಅದು ಹಿರಿಯರು ಅಂತಂದು. ಯಾಕೆ ಅಂದ್ರೆ ಅದರಲ್ಲಿರೋ ಎಣ್ಣೆ ಅಹಂಕಾರದ ಸಂಕೇತ, ಬತ್ತಿ ಅಜ್ಞಾನದ ಸಂಕೇತ. ನಮ್ಮಲ್ಲಿರೋ ಅಹಂಕಾರದ ಎಣ್ಣೆಯನ್ನ ಇಂಗಿಸಿ ಅಜ್ಞಾನದ ಬತ್ತಿಯನ್ನ ಉರಿಸಿ ಸುಜ್ಞಾನದ ಬೆಳಕನ್ನ ಸುತ್ತಲೂ ಬೆಳಗಿಸಬೇಕು ಅನ್ನೋ ಕಾರಣದಿಂದ ದೀಪವನ್ನ ಬೆಳಗಿಸ್ತೀವಿ. ಒಂದ್ಸಲ ಹೀಗೆ ಹೋದಾಗ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರಾದಂಥ ತಿಪ್ಪಣ್ಣವರಿದ್ರು. ನಾನು ಅವ್ರಿಗೆ ಹಿರಿಯರು, ಒಂದು ಕರಿ ಕೂದಲು ಇಲ್ಲ ಅವ್ರಿಗೆ. ಸ್ವಾಮಿ ನೀವು ಹಚ್ಚಿ ಅಂತಂದೆ. ಇಲ್ಲ ತಾಯಿ ನೀವು ಹಚ್ಚಿ ಅಂದ್ರು. ನಾನು ಇಲ್ಲ ಸ್ವಾಮಿ ನೀವು ಹಚ್ಚಿ ಅಂದ್ರಾಗ ಅವ್ರು ಹೇಳಿದ್ರು, ನಾವು ರಾಜಕಾರಣಿಗಳು ಹಚ್ಚಿದ್ರೆ ಭಗ್ಗಂತ ಉರಿಯುತ್ತೆ, ನೀವು ಸೌಭಾಗ್ಯವತಿಗಳು ಹಚ್ಚಿದ್ರೆ ನಂದಾದೀಪವಾಗುತ್ತೆ ಅಂತ. ಆದರೆ ಇವತ್ತು ಈ ಜ್ಞಾನದ ದೀಪವನ್ನ ಬೆಳೆಸಿದಂಥವ್ರು ಜಗದ್ಗುರುಗಳು, ಅವರ ಜೊತೆಗೆ ಮಕ್ಕಳು ಸೇರಿದ್ದಾರೆ. ಹಾಗಾಗಿ ನಾವು ನಿಜವಾಗ್ಲೂ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಪರಶಿವನನ್ನ ಕಾಣ್ತಾ ನಾವು ಈ ಮಠದ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಬಹುಶಃ ಎಲ್ಲಿ ನೋಡದೆಲ್ಲ ಕಳೆದ 1 ತಿಂಗಳಲ್ಲಿ 4 ಜನ ದಿಢೀರಂತ ಕುಸಿದು ಬಿದ್ದಿದ್ದಾರೆ. ಯುವಕರು ಎಲ್ಲಿ ನೋಡದಲ್ಲ ಎಲ್ಲ ಟಿವಿನವರು ಅದೇ ಪ್ರಶ್ನೆ, ಅದೇ ಇದು, ಯಾಕೆ ಹೃದಯಾಘಾತ ಅಂದ್ರೇನು, ಹೃದಯ ಸ್ತಂಭನ ಏನು ಅಂತಂದು. ಬಹುಶಃ ಗುರುಗಳಿಗೆ ತಮ್ಮ ಭಕ್ತರು 100 ವರ್ಷ ಬದುಕಿ ಇಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಭಾವನೆ ಇದ್ದಿದ್ರಿಂದ ನನಗೆ ಇಲ್ಲಿ ಕರೆದು ಈ ವಿಚಾರವಾಗಿ ಮಾತಾಡಕ್ಕೆ ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಇದ್ದವರು ಎಲ್ಲರೂ ಕೂಡ ಅತಿರಥ ಮಹಾರಥರು, ಪಂಡಿತರು, ಮಹಾಪಂಡಿತರು. ನನಗೇನಾದ್ರೂ ಡೌಟ್ ಇದ್ರೆ ಅವ್ರಿಗೆ ಕೇಳ್ತೀನಿ. ಇಂಥವ್ರ ಮುಂದೆ ಮಾತಾಡ್ಬೇಕಂದ್ರೆ ನಾನು ಆಹಾರ, ಆರೋಗ್ಯ ಮಾತಾಡ್ತೀನಿ, ಅಧ್ಯಾತ್ಮವನ್ನ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ, ಆಹಾರ ಅಂತಂದ್ರೆ 2 ತರದ ಆಹಾರ ಇರುತ್ತೆ. ಎಲ್ಲರೂ ಹೊಟ್ಟೆಗೆ ತಿನ್ನೋದನ್ನ ಆಹಾರ ಅನ್ಕೊಂಡಿದ್ದಾರೆ. ಆದರೆ ನಮ್ಮ ಮನಸ್ಸಿಗೆ ಬುತ್ತಿ ಇದೆಯಲ್ಲ, ನೆತ್ತಿಗೆ ಬುತ್ತಿ, ಅದನ್ನ ಇಂಗ್ಲಿಷ್ನಲ್ಲಿ ಫುಡ್ ಫಾರ್ ಥಾಟ್ ಅಂತಾರೆ. ಅದು ಕೂಡ ಆಹಾರ. ಎಷ್ಟೋ ಜನ ಬರೀ ಹೊಟ್ಟೆ ಕಡೆಗೆ ಗಮನ ಕೊಡ್ತಾರೆ ಹೊರತಾಗಿ ಆಹಾರದ ಬುದ್ಧಿ ಕಡೆಗೆ ಗಮನ ಕೊಡೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಈ ದುಸ್ಥಿತಿಗೆ ಬರೋ ಕಾರಣ ಏನಂದ್ರೆ ಬುದ್ಧಿಗೆ ಆಹಾರದ ಕಡೆಗೆ ಗಮನ ಕೊಡ್ತಾ ಇಲ್ಲ. ಒಂದು ಸಲ ಬೇಲಿಮಠದ ಸ್ವಾಮಿಗಳು ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿಬಿಟ್ಟು ಪೇಪರ್ ಓದ್ತಾ ಇದ್ದಂಗೆ ಫೋನ್ ಮಾಡಿ, ಅಮ್ಮಯ್ಯ ಇದಕ್ಕೆ ಪೇಟೆಂಟ್ ತಗೊಂಡಿದ್ದೀರಾ ಅಂದ್ರು. ನನಗೆ ಆಶ್ಚರ್ಯ ಆಯ್ತು, ಬೆಳಿಗ್ಗೆ ಯಾವ ಪೇಟೆಂಟ್ ಅಂತ. ನೋಡಿ, ನಮ್ಮ ದೇಶದ ಪರಂಪರೆ ಹೇಗೆ ಅಂದ್ರೆ ಆ ಶಿವನಿಂದ ಬಂದಂತ ಜ್ಞಾನವನ್ನ ಋಷಿಗಳ ಮುಖಾಂತರ ಇಡೀ ವಿಶ್ವಕ್ಕೆ ಕೊಟ್ಟಂತದ್ದು. ಆದ್ರೆ ಯಾರೂ ಪೇಟೆಂಟ್ ತಗೊಳ್ಳಿಲ್ಲ. ಪೇಟೆಂಟ್ ತಗೊಳ್ಳೋದು ಅಮೆರಿಕನ್ ಸ್ಟೈಲ್. ಅದು ಏನೇ ಮಾಡಿದ್ರು ಕೂಡ ಪೇಟೆಂಟ್ ಇನ್ನೊಬ್ಬರಿಗೆ ಕೊಡೋದಿಲ್ಲ, ದುಡ್ಡು ಮಾಡಬೇಕು ಅಂತ. ಇವರೇನ್ ಪೇಟೆಂಟ್ ಕೇಳ್ತಾ ಇದಾರೆ ಅಂತ ನನಗೆ ಆಶ್ಚರ್ಯ ಆಯ್ತು. ಆಮೇಲೆ ಹೇಳಿದ್ರು, ಯಾಕೆ ಬುದ್ಧಿ ಅಂತ ಕೇಳಿದೆ.
ಇವತ್ತಿನ ಪ್ರಜಾವಾಣಿಯಲ್ಲಿ ಬಾಕ್ಸ್ ಐಟಮ್ ಮಾಡಿ ಹಾಕಿದಾರಲ್ಲ ಅಂತಂದು ಏನು ಹಾಕಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಯಾಕಂತಂದ್ರೆ ನಾನು ಪತ್ರಿಕೆಯನ್ನು ಓದಿರಲಿಲ್ಲ. ಆವಾಗ ಅವ್ರು ಹೇಳಿದ್ರು, ಆಧುನಿಕ ಅರಿಷಡ್ವರ್ಗಗಳು ಅಂತಂದ್ರೆ ಶರೀರವನ್ನು ಕೆಡಿಸುವಂತ 3 ಬಿಳೆ ವಿಷಗಳು: ಉಪ್ಪು, ಸಕ್ಕರೆ, ಮೈದಾ. ಬುದ್ಧಿಯನ್ನು ಕೆಡಿಸುವಂತ 3 ವಿಷಗಳು ಅಂದ್ರೆ ಸಿಟ್ಟು, ಸೊಕ್ಕು, ಸೇಡು. ಈ 6 ಯಾರು ನಿಗ್ರಹ ಮಾಡ್ಕೊಳ್ತಾರಲ್ಲ ಅವರು ಆರೋಗ್ಯವಂತರಾಗಿರ್ತಾರೆ, ಮಾನಸಿಕವಾಗಿ, ದೈಹಿಕವಾಗಿ ಅಂತ ಹೇಳಿದ್ದೆ. ಇದು ಏನು ಸಾಹಿತ್ಯಗಳ ಇದರಲ್ಲಿ ನನಗೆ ವೈದ್ಯರಾಗಿದ್ರಿಂದ ಯಾರೋ ಪ್ರಶ್ನೆ ಕೇಳಿದ್ರು, ಅಲ್ಲಿ ವಿವರವಾಗಿ ಹೇಳಕ್ಕಾಗಲ್ಲ ಅಂತ ನಾನು ಚಿಕ್ಕದಾಗಿ ಚೊಕ್ಕದಾಗಿ ಅವ್ರ ಮನಸ್ಸಿಗೆ ಅರ್ಥ ಆಗುವಾಗಿ ಹೇಳಿದ್ದೆ. ಅದಕ್ಕೆ ಅವ್ರಿಗೆ ಬೇಲಿಮಠ ಸ್ವಾಮಿಗಳಿಗೆ ಎಷ್ಟಿಷ್ಟ ಆಗಿತ್ತು ಅಂದ್ರೆ, ಅಮ್ಮಯ್ಯ ಇದನ್ನ ನಾವು ನಮ್ಮ ಉಪನ್ಯಾಸದಲ್ಲಿ ಹೇಳಬಹುದೇ ಅಂದ್ರು. ಖಂಡಿತ ಹೇಳಿ ಸ್ವಾಮಿ, ನೀವು ಹೇಳಿದ್ರೆ ಶಂಕದಿಂದ ತೀರ್ಥ ಅಂತ ಜನರು ಕೇಳ್ತಾರೆ, ನಾವು ವೈದ್ಯರಾಗಿ ಹೇಳಿದ್ರೆ ಏನೋ ಮಾತಾಡ್ತಾರೆ ಡಾಕ್ಟರ್ಗಳು ಅಂತ ಅನ್ಕೊಳ್ತಾರೆ ಅಂತ. ಆದ್ರೆ ಇವತ್ತಿನ ಸಮಾಜದ ಆರೋಗ್ಯ ಚೆನ್ನಾಗಾಗಬೇಕು ಅಂತಂದ್ರೆ ಕೇವಲ ವೈದ್ಯರಿಂದ ಸಾಧ್ಯ ಇಲ್ಲ. ನಮ್ಮ ಗುರು ಹಿರಿಯರುಗಳು ಕೂಡ ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ಇಲ್ಲಿ ಉಪ್ಪು ಅಂತ ತಗೊಂಡ್ರೆ, ಉಪ್ಪು ತಿಂದವನು ನೀರು ಕುಡಿಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಉಪ್ಪು ಮಿತಿಮೀರಿ ತಿಂದಾಗ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ, ರಕ್ತನಾಳಗಳ ಗಡುಸಾಗತ್ತೆ, ಹೃದಯದ ಮೇಲೆ ಸ್ಟ್ರೇನ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಅಂದ್ರೆ ಹೈಪರ್ಟೆನ್ಸಿವ್ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ರೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಒಂದು ಚೂರು ಉಪ್ಪು ಕಡಿಮೆ ಆಯ್ತೋ ಅಥವಾ ಜಾಸ್ತಿ ಆಯ್ತು ಅಂದ್ರೆ ಗಂಡಂದ್ರು ಹೆಂಡತಿಗೆ ಬೈಯೋದೇ ಹೆಚ್ಚು. ಅದು ಸಿಟ್ಟು. ಆ ಸಿಟ್ಟು ಬಂದಾಗ ಏನಾಗ ಹೋಗ್ಬಿಡುತ್ತಂದ್ರೆ, ಏನೇ ಗೊತ್ತಾಗೋದಿಲ್ವಾ, ನಾನು ಊರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟು ಉಪ್ಪು ಹಾಕಿದ್ರೆ ಹೇಗೆ ಅಂತ. ಈ ಉಪ್ಪು ಜಾಸ್ತಿ ಆಯ್ತು ಅಂತ ಸಿಟ್ಟು ಮಾಡ್ಕೊಂಡ್ರೆ ಏನಾಗತ್ತೆ, ಆ ಸಿಟ್ಟು ಮಾಡ್ಕೊಂಡವ್ರ ಮೆದುಳಿನಿಂದ ಕೆಟಕೋಲಮಿನ್ಸು, ಕಾರ್ಟಿಸೋಲ್ ಉತ್ಪತ್ತಿ ಆಗತ್ತೆ. ಅಹಹಹಾ ರುದ್ರ ಅಂತ ಈ ಗುಗ್ಗಳ ಮಾಡುವಾಗ ನೋಡಿದಿರಲ್ಲ, ಹಹಹಹಾ ರುದ್ರ ಅಂತ ಮಾಡ್ತಾರಲ್ಲ, ಹಾಗೆ ಕುಣಿತಾರೆ ಕೋಪದಿಂದ. ಆದ್ರೆ ಏನಾಗುತ್ತೆ, ಹೃದಯಕ್ಕೆ ಸರಬರಾಜಾಗೋ ರಕ್ತ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ. ಹಾಗಾಗಿ BP ಜಾಸ್ತಿ ಆಗಬಾರ್ದು ಅಂದ್ರೆ ಉಪ್ಪನ್ನು ಕಡಿಮೆ ಮಾಡ್ಕೋಬೇಕು, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಬೇಕು, ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಸಕ್ಕರೆ ಅಂತಂದ್ರೆ ಸಿಹಿ. ಒಂದು ಕಾಲಕ್ಕೆ ನಾವು ಮಕ್ಕಳಾಗಿದ್ದಾಗ ನಮ್ಮ ಅಜ್ಜ ಶನಿವಾರ ಸಂತೆಗೆ ಒಂದು ಪೆಂಟಿ ಬೆಲ್ಲ ಇಟ್ಕೊಂಡು, ಹಂಡೆ ತುಂಬ ನೀರಿಟ್ಕೊಂಡು ಸಂತೆಗೆ ಬಂದವ್ರಿಗೆಲ್ಲ ಬೆಲ್ಲ ಕೊಟ್ಟು ನೀರು ಕೊಟ್ಟು ಇದು ಮಾಡೋರು. ರಾಮ್ ಸಾವ್ಕಾರ ಅಂತ ನಮಸ್ಕಾರ ಮಾಡಿ ಹೋಗ್ಬೇಕು. ಅವರು ಇಚ್ಛಾಮರಣಿಯಾಗಿ, ಅದು ಯಾವಾಗ 95 ವರ್ಷಕ್ಕೆ ಅಕ್ಷಯ ತೃತೀಯ ದಿನ, ಬಸವ ಜಯಂತಿ ದಿನ ಪ್ರಾಣ ಬಿಟ್ಟಾಗ ಇಡೀ ಊರವರೆಲ್ಲ ಸುತ್ತಮುತ್ತಲು ಜನ ಬಂದಿದ್ರು, ನಾ ಭೂತೋ ನಾ ಭವಿಷ್ಯ ಅನ್ನೋ ಹಾಗೆ. ಅಂದ್ರೆ ಯಾರು ದಾಸೋಹ ಮಾಡ್ತಾರೆ ಆರೋಗ್ಯದ ಬಗ್ಗೆ, ನೀರು ಮತ್ತೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳ್ಕೊಂಡವರು, ಅವರು ನಿಜವಾಗ್ಲೂ ಪರಶುವಿನ ಭಕ್ತರಾಗ್ತಾರೆ, ಮಹಾದೇವನಿಗೆ ಹತ್ರ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಅಜ್ಜನೇ ಒಂದು ನಿದರ್ಶನ ಅಂತ ನಾನು ಹೇಳ್ಬೋದು. ಆದರೆ ಸಕ್ಕರೆಯಲ್ಲಿ ನಾವು ಬೋನ್ ಚಾರ್ಕೋಲ್ ಅಂತ ಯೂಸ್ ಮಾಡ್ತಾರೆ, ಬ್ಲೀಚಿಂಗ್ ಮಾಡ್ತಾರೆ. ಆ ಬೆಳ್ಳಗೆ ಮಾಡೋಕ್ಕೋಸ್ಕರ ಆ ಬ್ಲೀಚಿಂಗ್ ಮಾಡಿದಾಗ ಇನ್ನೂ ಅದರಲ್ಲಿ ವಿಷಕಾರಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ವಿಷಕಾರಿ ಆದಂಥ ಸಕ್ಕರೆಯನ್ನ ತಿಂದ್ರೆ ಬರೀ ಸಕ್ಕರೆ ಕಾಯಿಲೆ ಒಂದೇ ಅಲ್ಲ, ಇಡೀ ಶರೀರ ಕಾಯಿಲೆಗಳ ಗೂಡಾಗುತ್ತೆ. ಆದ್ದರಿಂದ ಯಾರೂ ಕೂಡ ಮನೆಗೆ ಸಕ್ಕರೆಯನ್ನ ತರದೆ ಬೆಲ್ಲದಲ್ಲೇ ಮಾಡಿದಂಥ ಹುಗ್ಗಿ, ಹೋಳಿಗೆ ಯಾವುದಾದ್ರೂ ಆಯ್ತು ತಗೊಳ್ಳಿ, ಎಲ್ಲಕ್ಕೂ ಕೂಡ ಬೆಲ್ಲವನ್ನ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದರಲ್ಲಿ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ, ನಮಗೆ ಬೇಕಾಗುವಂತ ನರಿಶ್ಮೆಂಟ್ ಇರುತ್ತೆ, ನಮ್ಮ ಸುಸ್ತು ಆರಾಮಾಗಿ ಹೋಗುತ್ತೆ. ನಿಮ್ಗೆ ಗೊತ್ತಲ್ಲ, ಹಳೆ ಕಾಲದಲ್ಲಿ ಯಾರಾದ್ರೂ ಬಂದ್ರೆ ಕೈ ಕಾಲು ತೊಳ್ಕೊಂಡು ಒಂಚೂರು ಬೆಲ್ಲ ಕೊಟ್ಟು ಹೂಜಿನಲ್ಲಿ ನೀರು ಕೊಟ್ಬಿಟ್ರೆ ಅವರು ಬಹಳ ಸಂತೋಷದಿಂದ ದಣು ಆರ್ ಹೋಗ್ತಾ ಇತ್ತು. ಬಹುಶಃ ಈಗ ಆ ಪದ್ಧತಿಯನ್ನು ಕಳ್ಕೊಂಡು ಫ್ರಿಡ್ಜ್ ನಲ್ಲಿ ಇರುವಂತಹದ್ದು ಕೋಕೋ ಕೋಲಾನೋ ಪೆಪ್ಸಿನೋ ಏನೋ ಕೊಡ್ತಾರೆ, ಅದು ವಿಷಕಾರಿ. ಯಾಕಂತಂದ್ರೆ ಒಂದು ಬಾಟಲ್ ನಲ್ಲಿ 43 ಸ್ಪೂನ್ ಸಕ್ಕರೆ ಇರುತ್ತೆ. ಅದಲ್ದೇನೆ ಅದರಲ್ಲಿ ಫಾಸ್ಫರಿಕ್ ಆಸಿಡ್ ಇರುತ್ತೆ. ನಮ್ಮ ಹಲ್ಲು ಮೂಳೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನ ಡಿಪ್ಲೀಟ್ ಮಾಡಿ ಕಿಡ್ನಿ ಸ್ಟೋನ್ಸ್ ನ ಜಾಸ್ತಿ ಮಾಡುತ್ತೆ. ಮಕ್ಕಳ ಹಲ್ಲನ್ನ ಅದರಲ್ಲಿ ಹಾಕಿದ್ರೆ 21 ದಿನದಲ್ಲಿ ಹಲ್ಲೇ ಕರಗೋಗುತ್ತೆ. ಇಂಥ ಆಸಿಡ್ ಅನ್ನ ಕುಡಿದು ವಿನಾಶಕ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಯಿಸಿ ಆರಿಸಿದ ನೀರನ್ನ ಕುಡಿಬೇಕು. ಅಥರ್ವ ವೇದದಲ್ಲಿ ಹೇಳ್ತಾರೆ,
ನೀರಿಗೆ ಜೀವ ಜಲ ಅಂತಾರೆ. ಶರೀರದಲ್ಲಿರುವಂತಹ ಜೀವ ಕಣಗಳನ್ನ ರಿಪೇರ್ ಮಾಡಿ ಅದನ್ನ ಉತ್ತಮ ಮಾಡೋ ಶಕ್ತಿ ನೀರಿಗಿದೆ ಅಂತ. ಹಾಗಾಗಿ ಹಾಲನ್ನ ಕುಡಿಯೋಣ, ಹಾಲಾಹಲವಾದಂಥ ಸರಾಯನ್ನ ಕುಡಿಲೇಬಾರ್ದು. ಈ ಕೋಕೋ ಕೋಲಾ ಪೆಪ್ಸಿಗಳನ್ನ ಮುಟ್ಟಬಾರ್ದು. ಮಕ್ಕಳಿಗೆ ನೀವು ಬೆಲ್ಲದಲ್ಲಿ ಲಿಂಬೆಹಣ್ಣು ಪಾನಕ ಮಾಡಿಕೊಟ್ರೆ ರೋಗ ನಿರೋಧಕ ಶಕ್ತಿನೂ ಬರುತ್ತೆ, ಕ್ಯಾನ್ಸರು ಬರದ ಹಾಗೆ ತಡೆಗಟ್ಟಬಹುದು. ಹಾಗಾಗಿ ಸಕ್ಕರೆಯನ್ನ ಬಿಟ್ಟು ಬೆಲ್ಲವನ್ನ ಬಳಸ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ, ಜೋರಾಗಿ ಚಪ್ಪಾಳೆ. ಅಂದ್ರೆ ಇಲ್ಲಿಂದ ಉತ್ತಮ ವಿಚಾರ ಮುಂದುವರಿಲಿ ಅಂತ. ಮೂರನೇದು ಮೈದಾ. ನೋಡಿ, ನಾವೆಲ್ಲ ಹುಗ್ಗಿ ತಿಂದು ಬೆಳೆದವ್ರು. ಹುಗ್ಗಿ ಇಡೀ ಗೋಧಿ ಕಾಳನ್ನ ಕುಟ್ಟಿ ಅದನ್ನ ಮಾಡಿರೋದು. ಅದ್ರ ಮೇಲೆ ಹಸ್ಕಿರುತ್ತಲ್ಲ, ಅದ್ರಲ್ಲೆಲ್ಲ ವೈಟಮಿನ್ಸು ಎಲ್ಲ ನ್ಯೂಟ್ರಿಷನ್ ಇರುತ್ತೆ. ಆದ್ರೆ ಅದನ್ನ ತೆಗೆದು ಬರೀ ಬಿಳೆದನ್ನ ತಗೊಂಡಾಗ ಪಾಶ್ಚಾತ್ಯರ ಕಲ್ಪನೆ, ಬ್ರೆಡ್ ಮಾಡ್ತಾರೆ, ಪಿಜ್ಜಾ ಮಾಡ್ತಾರೆ, ಹ್ಯಾಂಬರ್ಗರ್ ಮಾಡ್ತಾರೆ, ಬನ್ ಮಾಡ್ತಾರೆ, ಎಲ್ಲ ಅದು ಮೈದಾನಲ್ಲಿ ಮಾಡಿರೋದು. ಮೈದಾ ಕೂಡ ಬಿಳೆ ವಿಷ. ಯಾರು ಈ ಮೈದಾ ಫೈಬರ್ ಇಲ್ಲದೆ ಇರುವಂತ ಮೈದಾ ತಿಂತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಈ ಮೈದಾ ಬಿಳೆ ವಿಷವನ್ನು ಬಿಡಬೇಕು. ಅಂದ್ರೆ ಉಪ್ಪು, ಸಕ್ಕರೆ, ಮೈದಾ, ಈ 3 ಬಿಳೆ ವಿಷಗಳನ್ನ ಆದಷ್ಟು ನಿಲ್ಲಿಸಬೇಕು. ಸಕ್ಕರೆ ಮೈದಾ ಬಿಟ್ಟು ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೊಂಡ್ರೆ ಅದು ಒಳ್ಳೇದಾಗತ್ತೆ. ಇನ್ನು ಸಿಟ್ಟು ಹೇಳಿದೆ, ಸೊಕ್ಕು ಏನ್ ಮಾಡುತ್ತೆ ಅಂತಂದ್ರೆ, ನೀವು ನೋಡಿರ್ಬೋದು, ರಾವಣನಂಥವ್ರು 4 ವೇದಗಳನ್ನು ಓದಿ ಶಿವನನ್ನ ಸ್ತುತಿ ಮಾಡಿ ವೇದಗಳಿಗೆ ಸಂಗೀತ ಹಚ್ಚಿ ಹಾಡಿ ಹೊಗಳಿ ಕುಣಿದಂಥವನು, ಶಿವನ ಭಕ್ತನಾದವನವನು ಯಾಕೆ ಹೋದ? ಸೊಕ್ಕಿನಿಂದ ಅಲ್ವಾ? ಆ ಸೊಕ್ಕು ಯಾವಾಗ ಬರುತ್ತಲ್ಲ ಆ ಮನುಷ್ಯನ ಅಧೋಗತಿ ಅಂತ. ಇವತ್ತು ನೀವೆಲ್ಲ ನೋಡಿದ್ರು ಕೂಡ ಈ ಸಿಟ್ಟು ಸೊಕ್ಕುಗಳು ಹೆಚ್ಚಾಗ್ಬಿಟ್ಟಿದೆ. ನಿಮ್ಮಲ್ಲಿ ಎಷ್ಟು ಜನ ಸಿಟ್ಟು ಮಾಡ್ಕೊಳ್ತೀರಿ? ಕೈ ಎತ್ತಿ ನೋಡೋಣ. ಅಯ್ಯೋ ಗುರುಗಳೇ, ಅಯ್ಯೋ ಡಯಸ್ ಮೇಲಿಂದವ್ರು ಹಿಂದ್ಗಡೆಯವರು ಎತ್ತಾ ಇದ್ದಾರೆ ನೋಡಿ. ಅವ್ರು ಇನ್ನೂ ಕೈ ಬಿಡ್ತಾನೆ ಇಲ್ಲ ಅಷ್ಟೊತ್ತಿಂದ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಸಿಟ್ಟು ಮಾಡ್ಕೊಳ್ತಾರಲ್ಲ ಅವ್ರಿಗೆ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಎದುರುಗಡೆ ಸಮಸ್ಯೆ ಜೊತೆಗೆ ಸೆಣಸಾಡಬೇಕು, ಇಲ್ಲ ಅಲ್ಲಿಂದ ಪಲಾಯನ ಮಾಡಬೇಕು. ಆ ಫ್ಲೈಟ್ ಆರ್ ಫೈಟ್ ಹಾರ್ಮೋನ್ಸ್ಗೆ 400 ಟನ್ಸ್ ಹೆಚ್ಚು, ಅಂದ್ರೆ ಕಾರ್ಟಿಸೋಲ್ ಮತ್ತೆ ಕ್ಯಾಟಕೋಲಮಿನ್ಸ್ ಅಂತೀವಿ. ಆ 4 ಟನ್ಸ್ ಹೆಚ್ಚಾದಾಗ ಹೃದಯಕ್ಕೆ ಸರಬರಾಜಾಗುವ ಕಿರೀಟ ಧಮನಿ ಕಡಿಮೆ ಆಗಿ ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಟ್ರೆ ರಕ್ತ ಸರಬರಾಜು ಶರೀರಕ್ಕೆ ಆಗೋದಿಲ್ಲ. ಪ್ರಾಣವಾಯು ಪೋಷಣೆ ಇಲ್ಲದೆ ರಕ್ತದ ಕಣಕಣಗಳು ಅಷ್ಟೇ ಅಲ್ಲ, ಜೀವದ ಕಣಕಣಗಳು ಸುಸ್ತಾಗ್ಬಿಡುತ್ತೆ. ಆವಾಗ ಕೋಪ ಮಾಡ್ಕೊಂಡವ್ರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ರಿ, ಹೆಂಗಿದಿರಿ ಅಂತ ಕೇಳ್ರಿ, ಅಯ್ಯೋ ಸಾಕಾಗಿದೆ ಬಿಡ್ರಿ, ಏನು ಸತ್ತರೆ ಸಾಕಾಗಿದೆ ಅಂತಂತಾರೆ. ಯಾಕೆ ಅಂತಂದ್ರೆ ನಿರುತ್ಸಾಹ, ಉತ್ಸಾಹ ಇಲ್ಲ. ನಾವು ಯಾವಾಗ ಉತ್ಸಾಹ ಕಳ್ಕೊಳ್ತೀವಂದ್ರೆ ಕೋಪ ಮಾಡ್ಕೊಂಡಾಗ. ಕೋಪ ಅದು ಪಾಪದ ನೆಲಗಟ್ಟು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ನಾವೇನೇ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಆ ಕೋಪಕ್ಕೆ ನಮ್ಮ ಇದನ್ನ ಕೊಟ್ಟಾಗ, ಬುದ್ಧಿಯನ್ನು ಕೊಟ್ಟಾಗ ಅದು ಕೆಟ್ಟದಾಗತ್ತೆ. ಹಾಗಾಗಿ ಕೋಪವನ್ನು ಬಿಡಬೇಕು. ನಿಮ್ಮಲ್ಲಿ ಎಷ್ಟು ಜನ ಇವತ್ತಿಂದ ಕೋಪ ಮಾಡ್ಕೊಳ್ಳೋದಿಲ್ಲ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ತೀನಿ ಅನ್ನೋರು ಒಂದು ಕೈ ಎತ್ತಿ ನೋಡೋಣ. ಮನಸ್ಸು ಮಾಡಿದೀವಿ, ನಾವು ಪ್ರಯತ್ನ ಮಾಡ್ತೀವಿ ಅನ್ನೋರು 2 ಕೈ ಎತ್ತಿ, ಜೋರಾಗಿ ಚಪ್ಪಾಳೆ. ನಿಮ್ಮ ಕೋಪ ತಾಪವನ್ನ ಎಲ್ಲ ಇಲ್ಲೇ ಗುರುಗಳ ಪಾದದಲ್ಲಿ ಬಿಟ್ಟು ಹೋಗ್ತೀವಿ ಅಂತನ್ನೋರು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇನ್ನ ಚಿಂತೆ ಮಾಡಬಾರ್ದು. ಇದು ಅಹಂಕಾರದಿಂದ ಹೋದಾಗ ಅತ್ತೆ ಸೊಸೆ ಜಗಳ ಬರುತ್ತೆ, ಗಂಡ ಹೆಂಡತಿ ಜಗಳ ಬರುತ್ತೆ. ಅಹಂಕಾರ ಬಂದಾಗ ಅದು ಜಗಳ ಇದ್ದಿದ್ದು. ಈ ಜಗಳ ಬಂದಿತ್ತು ಅಂತಂದ್ರೆ ಮನೆಯಲ್ಲಿ ಶಾಂತಿ ಅನ್ನೋದೇ ಇರಲ್ಲ. ಕುಟುಂಬದಲ್ಲಿ ಶಾಂತಿ ಹೋಗ್ಬಿಟ್ರೆ ಮಕ್ಕಳು ದಾರಿಪಾಲಾಗ್ತಾರೆ, ಅವ್ರು ಏನ್ ಮಾಡ್ತಾರಂತ ಗೊತ್ತಾಗಲ್ಲ. ಹಾಗಾಗಿ ಸಿಟ್ಟು, ಸೊಕ್ಕು ಇವೆರಡನ್ನೂ ಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆವಾಗ ಯಾವ ಚಿಂತೆನೂ ಇರಲ್ಲ, ಜಗಳ ಜಂಜಾಟಗಳು ಇರೋದಿಲ್ಲ. ಹೀಗೆ ಒಂದ್ಸಲ ಸ್ವಾಮಿಗಳು ಮಾತಾಡ್ಬಿಟ್ಟು ಹೇಳಿದ್ರು, ನಿಮ್ಮ ಎಲ್ಲ ತಲೆಬಿಸಿಗಳನ್ನ, ಚಿಂತೆಗಳನ್ನ, ಎಲ್ಲ ಕಷ್ಟಗಳನ್ನ ಇಲ್ಲೇ ಮಠದಲ್ಲಿ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಒಬ್ಳು ಈ ತರ, ಇವಳು ಬಹಳ ಸುಂದರಿ, ತನ್ನ ಅತ್ತೆನೆ ಬಿಟ್ಟು ಹೊರಟ್ಲು. ಆವಾಗ ಗುರುಗಳು ಕರೆದ್ರು, ಅವ್ವ ತಂಗಿ ಬಾವ ಅಂತಂದ್ರು. ಏನ್ರಿ ಗುರುಗಳೇ ಅಂತಂದ್ರು. ಏನ್ರಿ ಅಂತ ಯಾಕವ್ವ ಅಂತ ಕೇಳ್ತಾರೆ.
ಅಲ್ರಿ ನೀವೇ ಹೇಳಿದ್ರಲ್ಲ, ನಿನ್ ಕಷ್ಟ, ನಿನ್ನ ತಲೆನೋವು, ನಿನ್ನ ಚಿಂತೆ ಎಲ್ಲಾನು ಇಲ್ಲೇ ಬಿಟ್ಟು ಹೋಗಲ್ಲ. ಮೈಕೆ ಆಫ್ ಆಗೋಗ್ಬಿಟ್ಟು, ಯಾಕಂದ್ರೆ ಎಲ್ಲಿ ನೋಡ್ದಲ್ಲೆಲ್ಲ ಬಂದಿ ಜಗಳನೇ, ಯುದ್ಧನೇ ನಡೆದಿದೆ. ಸೊ ಆವಾಗ ನನ್ನ ಜಗಳಕ್ಕೆ, ನನ್ನ ಎಲ್ಲಾ ಕಷ್ಟಕ್ಕೆ ನಮ್ಮ ಅತ್ತೆನೇ ಕಾರಣ, ಅದಕ್ಕೆ ಬಿಟ್ಟು ಹೋಗ್ತಾ ಇದೀನ್ರಿ ಅಜ್ಜವ್ರೆ ಅಂತಂದ್ರು. ಅವ್ರು ಹೇಳಿದ್ರು, ಹಾಗಲ್ಲವಾ, ನೀವು ಪ್ರೀತಿಯಿಂದ ತಂದೆ ತಾಯಿಗಳನ್ನ ನೋಡ್ಬೇಕು. ಅಮ್ಮ ಅಪ್ಪ ಅಂದ್ರೆ ಕಣ್ಣಿಗೆ ಕಾಣುವ ದೇವರು, ಬರೀ ನಿಮ್ಮ ಅಮ್ಮ ಅಪ್ಪ ಅಲ್ಲ, ನಿಮ್ ಗಂಡನ ಅಮ್ಮ ಅಪ್ಪನು ಕಣ್ಣಿಗೆ ಕಾಣುವ ದೇವರು ಅಂತ ಗುರುಗಳು ಹೇಳ್ಕೊಟ್ರು. ಹಾಗಾಗಿ ನಮ್ಮ ಸಮಾಜದಲ್ಲಿ ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾದೀವಿಗೆ ನುಡಿಸಿದ ಹಾಗೆ ಅಂತ. ಯಾಕಂತಂದ್ರೆ ಮಾನವರೇ ಕೇಳ್ರಿ ಅಂತ ಹೇಳ್ತಾರೆ, ಗಂಡ ಹೆಂಡಿರ ಮನಸ್ಸು ಬೇರಾದರೆ ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಮೂಸಿದಂತೆ ಅಂತ. ಇವತ್ತೇನು ವಿವಾಹ ವಿಚ್ಛೇದನಕ್ಕೆ ಹೋಗ್ತಾ ಇದಾರಲ್ಲ, ಹಂದಿಗಳ ತರ ಕಾದಾಡ್ತಾ ಇದ್ದಾರೆ, ಹೊಲಸಿನಲ್ಲಿ ಉರುಳಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನಾವು ಕುಟುಂಬದ ಅನ್ಯೋನ್ಯತೆಗಾಗಿ ನಾವೆಲ್ಲರೂ ಪ್ರೀತಿಯಿಂದ ಇರ್ತೀವಿ ಅನ್ನೋರು ಕೈ ಎತ್ತಿ ನೋಡೋಣ. ಅತ್ತೆಗೆ ತಾಯಿ ಅಂತ ನೋಡ್ತೀನಿ ಅನ್ನೋರು ಎರಡು ಕೈ ಎತ್ತಿ ನೋಡೋಣ. ಹೆಂಡತಿನ ಪ್ರೀತಿಯಿಂದ ನೋಡ್ತೀನಿ ಅನ್ನೋರು ಗಂಡಸರು ಕೈ ಎತ್ತಿ ಜೋರಾಗಿ ಚಪ್ಪಾಳೆ. ಅಂದ್ರೆ ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಾಗಿದೆ ಅಂತ. ಇನ್ನ ಕೊನೆಯದಾಗಿ ಸಿಟ್ಟು, ಸೊಕ್ಕು, ಸೇಡು. ಸೇಡು ಅಂದ್ರೆ ದ್ವೇಷ. ಈ ದ್ವೇಷ ಒಂದು ದೊಡ್ಡ ದೋಷ ಅಂತ. ಇವತ್ತೇನು ಯುಕ್ರೇನ್ ರಷ್ಯಾ ವಾರ್ ತಗೊಳ್ಳಿ, ಇನ್ಯಾವುದೇ ತಗೊಳ್ಳಿ, ದ್ವೇಷದಿಂದ ಧ್ವಂಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತ ಹಾಗಲ್ಲ. ಯಾರು ನಮಗೆ ಹೊಡಿತಾರಲ್ಲ ಅವರಿಗೆ ಬುದ್ಧಿ ಕಲಿಸೋದಷ್ಟೇ. ನಾವು ಅವರಲ್ಲಿರೋ ಯಾವ ವ್ಯಕ್ತಿಗಳ ಮೇಲೂ ಸೇಡು ತೀರಿಸಿಕೊಂಡಿಲ್ಲ, ಏನೂ ಮಾಡಿಲ್ಲ. ಇದು ಭಾರತದ ಸಂಸ್ಕೃತಿ, ಇದು ವಿಶ್ವಕ್ಕೆ ಮಾದರಿ ಅನ್ನೋದನ್ನ ನಾವು ಕಲಿಬೇಕಾಗಿದೆ. ಹಾಗಾಗಿ ಇವತ್ತಿಗೆ ನಾವು ಆಹಾರದಲ್ಲಿ ಸಾತ್ವಿಕ ಆಹಾರ, ಸಸ್ಯಾಹಾರ, ಸಮಯಕ್ಕೆ ಸರಿಯಾಗಿ ಸ್ವಲ್ಪವನ್ನೇ ತಗೊಳ್ಬೇಕು. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸಾತ್ವಿಕ ಆಹಾರ ಅಂತಂದ್ರೆ ತರಕಾರಿಗಳನ್ನ ತಗೊಳ್ಬೇಕು, ಹಣ್ಣುಗಳನ್ನ ತಗೊಳ್ಬೇಕು. ತರಕಾರಿಯಲ್ಲಿ ಫೈಬರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಹೋಗ್ಬಿಡುತ್ತೆ. ಆದರೆ ಯಾವಾಗ ಹಣ್ಣುಗಳನ್ನ ನಾವು ತಗೊಳ್ತೀವಲ್ಲ, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ರಕ್ತನಾಳಗಳ ಶುಚಿ ಆಗುತ್ತೆ, ಅದರಿಂದ ಆರೋಗ್ಯ ಬಹಳ ಚೆನ್ನಾಗಾಗುತ್ತೆ ಅಂತಂದು ಗೊತ್ತಾಗಿದೆ. ಹಾಗಾಗಿ ಇವತ್ತಿನ ದುರಂತ ಅಂತಂದ್ರೆ, ಯಾಕೆ ಯುವಕರು ಬೇಗನೆ ಸಾಯ್ತಾ ಇದ್ದಾರೆ ಅಂದ್ರೆ, ಅವರು ತಗೊಳ್ತಾ ಇರೋ ಆಹಾರ, ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ, ಕುಡಿತಾರೆ, ತಿಂತಾರೆ, ಸೇರ್ತಾರೆ, ಡ್ರಗ್ಸ್ ತಗೊಳ್ತಾರೆ. ಸತ್ತ ಮೇಲೆ ಅವರನ್ನ ಪರಮಾತ್ಮನಂತ ಹೋಗಿ ಹೊಗಳ್ತೀವಿ. ಇದು ಮೂರ್ಖತನದ ಪರಮಾವಧಿ. ಆದ್ದರಿಂದ ವ್ಯಸನದಲ್ಲಿ ಈ ದೇಹವು ಮಸಣವನ್ನು ಕಾಣುವುದು. ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ನಿಜಕ್ಕೂ ಆಶನ ವಸನಗಳು ಉಂಟೆ ಸರ್ವಜ್ಞ ಅಂತ ಹೇಳಿದಾಗೆ, ತಂಬಾಕು ಸೇವನೆ, ಮದ್ಯಪಾನ ಸೇವನೆ ಇವೆಲ್ಲವನ್ನ ಬಿಟ್ಟು ಮಾಂಸಾಹಾರ ಮಾಡದೇನೆ ಯಾರು ಸಾತ್ವಿಕರಾಗಿರ್ತಾರಲ್ಲ ಅವರು ಮಠದ ಭಕ್ತರಾಗಿ ಇರೋದಷ್ಟೇ ಅಲ್ಲ, ಬದುಕಿನಲ್ಲಿ ಅತ್ಯಂತ ಉತ್ತಮವಾದಂತಹ ಜೀವನವನ್ನ ನಡೆಸಬಹುದು. ಇನ್ನ ನಾವು ಹೇಳ್ತೀವಿ ಆರೋಗ್ಯ ಅಂತಂದ್ರೆ ಏನು? ಆರೋಗ್ಯ ಅಂತಂದ್ರೆ ಆರನ್ನ ಯೋಗ್ಯವಾಗಿಟ್ಕೊಳ್ಳೋದು ಆರೋಗ್ಯ. ಆರನ್ನ ಯೋಗ್ಯವಾಗಿಟ್ಕೊಳ್ಳೋದು ಆರೋಗ್ಯ. ಯಾವುದು ಆರು? ಆರು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯಾರು ಸರಿಯಾಗಿಟ್ಕೊಳ್ತಾರಲ್ಲ ಅವರು ಆರೋಗ್ಯವಂತರಾಗ್ತಾರೆ. ಇದು ಬಹಳ ಮುಖ್ಯ. ಕಾಮ ಅಂತಂದ್ರೆ ನನಗೆ ನೆನಪಾಗುತ್ತೆ, ದಾವಣಗೆರೆಯಿಂದ ಒಬ್ಬ ಯುವಕ ಫೋನ್ ಮಾಡ್ದ, ಗಳಗಳ ಅಂತ ಅಳ್ತಾ ಇದ್ದಾನೆ. ಯಾಕಪ್ಪ ಏನಾಯ್ತು ಅಂತ. ಅಮ್ಮ, ನೀವೇನೋ ನಮ್ಮ ತಂದೆಯವ್ರನ್ನ ಉಳಿಸ್ಕೊಟ್ರಿ, ಆದ್ರೆ ನನ್ನ ತಂದೆಯನ್ನ ಉಳಿಸೋಕೆ ನನ್ನ ಕಡೆಯಿಂದ ಆಗ್ಲಿಲ್ಲ ಅಂತ. ಯಾಕಪ್ಪ ಏನಾಯ್ತು ಅಂತ ಕೇಳಿದೆ. ಅವ್ರ ಅಪ್ಪನಿಗೆ ನಾನು ಆಂಜಿಯೋಪ್ಲಾಸ್ಟಿ ಮಾಡಿದ್ದೆ. ಯಾಕೆ ಅಂತ ಕೇಳಿದ್ರೆ, ಸಾಲ ಸೋಲ ಮಾಡಿ ಮದುವೆ ಮಾಡಿದ್ವಿ, ಆದ್ರೆ ಈಗ ಗೊತ್ತಾಗಿದೆ ಅವ್ರ ಗಂಡನಿಗೆ HIV ಏಡ್ಸ್ ಇದೆ ಅಂತ. ಇನ್ನು ಹುಟ್ಟೋ ಮಗುಗೂ ಏಡ್ಸ್ ಬರುತ್ತೆ. ಅಳ್ತಾನೆ 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 ಅಷ್ಟು ಅಳ್ತಾನೆ. ಇದು ಕಾಮ ವಿಕಾರ. ಆದ್ರೆ ಆ ಕಾಮ ವಿಕಾರದಿಂದ ಅವರು ಪರಸ್ತ್ರೀಯ ಸಂಘ ಮಾಡಿದ್ರೆ ಈ ತರ ಆಗುತ್ತೆ. ಅದಕ್ಕೆ ಬಸವಣ್ಣನವ್ರು ಏನ್ ಹೇಳಿದ್ರು? ಪರಧನವ ಮುಟ್ಟಬಾರ್ದು, ಪರಸತಿಯನ್ನ ಮುಟ್ಟಬಾರ್ದು ಅಂತ. ಅದನ್ನ ಪಾಲಿಸದೆ ಕಾಮಿಗಳಾಗಿದ್ರೆ ಆ ಕಾಮದಿಂದ HIV ಏಡ್ಸ್, ಆಮೇಲೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರುತ್ತೆ. ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ
ಅದು ತೊಂದರೆ ಆಗುತ್ತೆ. ಹಾಗಾಗಿ ಕಾಮವನ್ನು ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಕ್ರೋಧ ಆಗ್ಲೇ ಹೇಳಿದ್ದೀನಿ, ಕ್ರೋಧ ಆಯ್ತು ಅಂತಂದ್ರೆ BP ಶೂಟಪ್ ಆಯ್ತು ಅಂದ್ರೆ ಪ್ಯಾರಲಿಸಿಸ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಕ್ರೋಧವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಕ್ರೋಧದಿಂದ ನಾನಾ ತರದ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಾಗಿದೆ. ಕಾಮ ಕ್ರೋಧ ಆದ್ಮೇಲೆ ಲೋಭ. ಲೋಭ ಅಂದ್ರೆ ಏನು? ಮಿತಿಮೀರಿ ಆಸೆ. ಯಾವುದಕ್ಕೆ? ತಿನ್ನೋದಕ್ಕೂ ಲೋಭ, ದುಡ್ಡು ಮಾಡೋಕ್ಕೂ ಲೋಭ, ಸೈಟ್ ತಗೊಳಕ್ಕೂ ಲೋಭ, ಮನೆ ಕಟ್ಟೋಕ್ಕೂ ಲೋಭ. ಎಷ್ಟು ಮಾಡಿದ್ರೂ ಸಾಕಾಗೋದಿಲ್ಲ. ಬಾತ್ರೂಮ್ ಅಲ್ಲಿ, ಟಾಯ್ಲೆಟ್ ಅಲ್ಲಿ, ಪೈಪ್ ಅಲ್ಲಿ ಎಲ್ಲಾ ಕಡೆಗೂ ದುಡ್ಡು ಇಡುವಂತಹ ಲೋಭಿಗಳಾಗ್ತಾ ಇದ್ದಾರೆ. ಕೊನೆಗೆ ಅರೆಸ್ಟ್ ಮಾಡಕ್ ಬಂದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಎದೆನೋ ಅಂತ ಜಯದೇವಾಗ ಬರ್ತಾರೆ. ಈ ಲೋಭ ಹೋಗ್ಬೇಕು ಅಂತಂದ್ರೆ ನಾವು ಬಹುರೂಪಿ ಚೌಡಯ್ಯ ಹೇಳಿದ ಹಾಗೆ ಮಿತ ಭೋಜನ, ಮಿತ ವಾಕು, ಮಿತ ನಿದ್ರೆಯ ಮಾಡಿರಣ್ಣ, ಯೋಗ ಸಿದ್ಧಿ ಬೇಕಪ್ಪಡೆ ಅತ್ಯಾಹಾರ, ಇಂದ್ರಿಯ ವ್ಯವಹಾರ, ರೇಕಣ್ಣ ಪ್ರಿಯ ನಾಗಿನಾಥ, ಅಳಿಯದಂತೆ ಉಳಿಸಿಕೊಳ್ಳಿರಣ್ಣ, ಯೋಗ ಸಿದ್ಧಿ ಪಕ್ಕಡೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಮಿತವಾಗಿ ಆಹಾರವನ್ನು ಸೇವನೆ ಮಾಡ್ತಾರೋ, ಹಿತವಾಗಿ ಮಾತನ್ನ ಆಡ್ತಾರೋ, ಮಿತವಾಗಿ ನಿದ್ರೆಯನ್ನ ಮಾಡ್ತಾರೋ ಅವರು ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತಿಗೆ ಗೊತ್ತಾಗಿದೆ ವೈಜ್ಞಾನಿಕವಾಗಿ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ 6 ರಿಂದ 7 ಗಂಟೆ ನಿದ್ರೆ ಕಂಪಲ್ಸರಿ ಮಾಡಬೇಕು. ಅದು ಚೆನ್ನಾಗಿ ದುಡಿದ್ಬಿಟ್ಟು ಶ್ರಮಜೀವಿಗಳಾಗಿ ಮಲ್ಕೊಂಡು ಯಾರು ಸಂತೋಷವಾಗಿ ನಿದ್ರೆ ಮಾಡ್ತಾರಲ್ಲ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಹಗಲು ಹೊತ್ತು ತೂಕಡಿಸಿದ್ರೆ 65% ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ತೂಕಡಿಸೋದು ಕೂಡ ಒಳ್ಳೆಯದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಅಲ್ಲ, ನಾನು ಬೇರೆಯವ್ರಿಗೆ ಹೇಳಿದೆ. ಆಮೇಲೆ ಯೋಗವನ್ನ ಮಾಡಬೇಕು ಪ್ರತಿದಿನ. ಯಾರು ಸೂರ್ಯ ನಮಸ್ಕಾರ, ಯೋಗ, ಧ್ಯಾನವನ್ನ ಮಾಡ್ತಾರಲ್ಲ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಈ ಮಿತಿಮೀರಿ ತಿನ್ನೋದಿರ್ತಾರಲ್ಲ, ನೀವೆಲ್ಲರೂ ಮಿಕ್ಸರ್ ಬಳಸ್ತಾ ಇದ್ದಿರ್ತಾನೆ. ಮಿಕ್ಸರ್ ಎಷ್ಟು ತುಂಬ್ತೀರಾ? ಅರ್ಧ. ಇನ್ನು 1/4 ಭಾಗ ನೀರು, ಇನ್ನು 1/4 ಭಾಗ ಖಾಲಿ ಬಿಡ್ತೀರಿ. ಆದ್ರೆ ಹೊಟ್ಟೆನೇನ್ ಮಾಡ್ತೀರಿ? ಇಲ್ಲಿ ತನಕ ಕಂಟು ಪೂರ್ತಿ ತಿಂತೀರಿ. ಅವಾಗ ಏನಾಗುತ್ತೆ? ಹೊಟ್ಟೆಲಿರೋ ಹೈಡ್ರೋಕ್ಲೋರಿಕ್ ಆಸಿಡ್ ಮೇಲ್ ಬಂದ್ಬಿಡುತ್ತೆ. ಅದು ಮೇಲ್ ಬಂದಾಗ ಎದೆ ಉರಿ ಬರುತ್ತೆ. ಈ ಎದೆ ಉರಿ ಬಂದಿದ್ದು ಹಾರ್ಟ್ ಅಟ್ಯಾಕೋ ಅಥವಾ ಈ ಅಸಿಡಿಟಿನೋ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಆಹಾರವನ್ನ, ಹೊಟ್ಟೆಯನ್ನ ಮಿಕ್ಸರ್ ತರ ಬಳಸಿ. ಇಲ್ಲಂದ್ರೆ ಅದು ಹೊಲಸಾಯ್ತು ಅಂದ್ರೆ ಮತ್ತೆ ತೊಳೆಯೋದು ನಿಮ್ಗೆ ಕಷ್ಟ ಅಲ್ವಾ? ಹಾಗೆ ದಯವಿಟ್ಟು ಆಹಾರವನ್ನ ಮಿತವಾಗಿ, ಹಿತವಾಗಿ ತಗೊಳ್ಳಿ. ಇದನ್ನ ಅಕ್ಕ ಮಾದೇವ್ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂ ವ್ಯಾಧಿ ಹಬ್ಬಿ ಬಲೆಯೋದಯ್ಯ, ಆಹಾರದಿಂ ವಾಯುವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ ತವಾದಾದ ಕಾರಣ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಬೇಕು. ಈ ಮೃತ್ಯು ಅಂತ, ಅತಿ ಪೋಷಣೆ ಮೃತ್ಯು ಅಂತ. ಇವತ್ತಿಗೆ ವೈಜ್ಞಾನಿಕವಾಗಿ 21ನೇ ಶತಮಾನದಲ್ಲಿ ಯಾರು ಮಿತಿಮೀರಿ ತಿಂತಾರಲ್ಲ ಅದರಿಂದ ಸ್ಥೂಲಕಾಯರಾಗಿ ದಪ್ಪಗಾಗ್ತಾರೆ. ಹೊಟ್ಟೆ ಬಾಕ್ತನದಿಂದ ತಿಂದು ಹೊಟ್ಟೆ ಬೆಳೆಸ್ಕೊಳ್ತಾರಲ್ಲ ಅವ್ರಿಗೆ 45% ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ ಗೊತ್ತಾಗಿದೆ. ಈ ಒಬೆಸಿಟಿ ಅಂತಂದ್ರೆ ಸ್ಥೂಲಕಾಯದ 5 ಮುಖ್ಯ ಕಾಯಿಲೆಗಳಿಗೆ ತಾಯಿ ಅಂತ ಹೇಳ್ತಾರೆ. ಯಾವುದಂದ್ರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಅಲ್ಸಿಮರ್ಸ್ ಡಿಸೀಸ್. ವಯಸ್ಸಾದಾಗ ಮೆಮೊರಿ ಹೊಟ್ಟೋಗ್ಬಿಡುತ್ತೆ, ಅರಳು ಮರಳಾಗುತ್ತೆ, ಏನಂತ ಗೊತ್ತಾಗೋದಿಲ್ಲ. ಇದೆಲ್ಲರೂ ಕೂಡ ದಪ್ಪಗಿರೋರ್ಗೆ ಅಂತ. ಹಾಗಾಗಿ ಶ್ರಮಜೀವಿಗಳಾಗಿ ಸತ್ಯಶುದ್ಧ ಕಾಯಕ ಮಾಡಿ ಬೆವರು ಸುರಿಸಬೇಕು. ದಾಸೋಹಿಗಳಾಗಿ ಸಮಾಜಕ್ಕೆ ಕೊಡಬೇಕು. ಕೊಡುವ ಕೈ ಇದ್ದಾಗ ನೀವು ತಿನ್ನೋದಿಲ್ಲ, ನಿಮ್ಮಲ್ಲಿ ಪದಾರ್ಥವನ್ನು ಇನ್ನೊಬ್ಬರು ಕೊಡ್ತೀರಿ. ಹಾಗಾಗಿ ಪದಾರ್ಥವನ್ನ ಪ್ರಸಾದ ಮಾಡಿ ಕಣ್ಣಿಗೊತ್ಕೊಂಡು ತುತ್ತಿಗೊಂದು ಸಲ ಶಿವ ಶಿವ ಅಂತ ತಿನ್ನಬೇಕು ಅಂತ ನಮ್ಮ ಶಿವತತ್ವ ಇದೆಯಲ್ಲ, ಅದನ್ನ ಪಾಲಿಸಿದ್ದೇ ಆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವತ್ತು ಮಿತಿಮೀರಿ ತಿನ್ನೋರ ಸಂಖ್ಯೆ, ಸಾಯೋರ ಸಂಖ್ಯೆ ಹೆಚ್ಚಾಗಿದೆ. ಕಡಿಮೆ ತಿನ್ನೋರು ಹೆಚ್ಚು ಬದುಕ್ತಾರೆ. ಹಾಗಾಗಿ ಇದಕ್ಕೆ ನಮ್ಮ ವೈದ್ಯ ಸಂಗಣ್ಣ ಹೇಳ್ತಾನೆ, ಜಿವ್ಯೇಂದ್ರಿಯ ಎಂಬ ರೋಗ ಬಾಯಲ್ಲೇ ಹುಟ್ಟಿ ನೋಡಿ, ಗುಹೇಂದ್ರಿಯ ಎಂಬ ರೋಗ ಚಿತ್ತದಲ್ಲಿ ತತ್ತರಿಸಿದೆ ನೋಡ, ಆಸೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು, ಸರ್ವರಿಗೆಲ್ಲರಿಗೂ ನಿರೋಗವಾಗೋಕ್ಕೆ ಮದ್ದುಂಟಂತ. ನಾವು ರೋಗ ಇಲ್ಲದೆ ಇರಬೇಕು ಅಂತಂದ್ರೆ ಈ ಆಸೆ ಲೋಭವನ್ನ ಬಿಟ್ಟು ತಿನ್ನೋದಕ್ಕನ್ನ ಕಡಿಮೆ ಮಾಡಿಕೊಂಡು ಗಳಿಸೋದನ್ನ ಇನ್ನೊಬ್ರಿಗೆ ಕೊಟ್ಟು ದಾಸೋಹಿಗಳಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ,
ಪರಿಸರ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯ ಚೆನ್ನಾಗಾಗಬೇಕು ಅಂತಂದ್ರೆ ನಮ್ಮ ಆಹಾರದ ಕಡೆಗೆ ಗಮನ ಕೊಡಬೇಕು, ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಶರೀರ ಮಾಧ್ಯಮೇ ಖಲಧರ್ಮ ಸಾಧನಂ ಅಂತೀವಿ. ನಮ್ಮ ಶರೀರ ಚೆನ್ನಾಗಿದ್ರೆ ನಾವು ಏನನ್ನಾದ್ರೂ ಸಾಧನೆ ಮಾಡಬಹುದು. ಹಾಗಾಗಿ ಜೈಸಾ ಅನ್ ವೈಸಾ ಮನ್, ಜೈಸಾ ಮನ್ ವೈಸಾ ತನ್ ಅಂತಾರೆ. ಹಾಗಾಗಿ ನಾವು ಏನು ಆಹಾರ ತಗೊಳ್ತೀವೋ ಹಾಗೆ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಆರೋಗ್ಯ. ಇದನ್ನ ನಾವು ಇವತ್ತು ಮೈಂಡ್, ಹಾರ್ಟ್ ಅಂಡ್ ದ ಬಾಡಿ ಆಕ್ಸಸ್ ಅಂತೀವಿ. ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮದಿಂದ ನಮ್ಮ ಆರೋಗ್ಯ ಕೆಡುತ್ತೆ. ಆರೋಗ್ಯ ಕೆಟ್ಟರೆ ನಾವೇನು ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಇದೆಲ್ಲರಿಂದ ನಾವು ದೂರ ಇರಬೇಕು ಅಂತಂದ್ರೆ ಲೋಭದಿಂದ ಕೂಡ ನಾವು ದೂರ ಇರಬೇಕು. ಈ ಲೋಭ, ಕಾಮ, ಕ್ರೋಧ, ಲೋಭ, ಮೋಹ ಅಂತಂದ್ರೆ ಅಡಿಕ್ಷನ್ಗಳು. ಇವತ್ತು ಗುಟ್ಕಾ ತಿನ್ನೋದು ಒಂದು ಅಡಿಕ್ಷನ್ ಆಗಿದೆ. ಎಷ್ಟು ಮಟ್ಟಿಗೆ ಗುಟ್ಕಾ ತಿಂತಾರೆ ಅಂತಂದ್ರೆ ಒಂದ್ಸಲ ಗುಟ್ಕಾ ಬಾಯಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟು ಸ್ಕೂಟರ್ ಓಡಿಸ್ತಾ ಇದ್ದಾನೆ. ಪಾಪ ಹೆಂಡತಿ ಹಿಂದೆ ಕೂತಿದ್ದಾಳೆ, ಎದುರುಗಡೆ ಬಸ್ ಬಂತು, ಬ್ಯಾಲೆನ್ಸ್ ತಪ್ಪಿ ಬಿದ್ದಾಗ ನೋಡ್ತಾರೆ, ಎಲ್ರು ಓಡಾಡ್ಕೊಂಡ್ ಬರ್ತಾರೆ. ಆ ಬಿದ್ದಿದ್ದ ಹೆಂಡತಿನ ಎತ್ತಕ್ ಹೋಗ್ತಾರೆ. ಅವರು ನನಗೇನಾಗಿಲ್ಲ, ನಮ್ಮ ಯಜಮಾನ್ರ ಎತ್ರಿ, ನಮ್ಮ ಯಜಮಾನ್ರಿಗೆ ಎತ್ತಿ ಅಂತ. ಆದ್ರೆ ಎಲ್ರು ಸಹಾಯ ಮಾಡೋದು ಹೆಣ್ಮಕ್ಳಿಗೆ ಜಾಸ್ತಿ. ಆ ಗಂಡಸನ್ನ ಬಿಟ್ಟಿದ್ದಾರೆ. ಇವ್ರು ಹೋಗ್ಬಿಟ್ಟು ನೀರ್ ಕುಡ್ಸಕ್ ಹೋದ್ರು, ಬಾಯೇ ತೆಗಿತದ, ಎತ್ತ ಇಲ್ಲ. ಯಾಕೆ ಅಂತ ನೋಡಿದ್ರೆ ಒಳಗಡಿಗಿರೋ ಗುಟ್ಕಾ ನುಂಗಿದ ಮೇಲೆ ಬಾಯಿ ತೆಗಿತಾನೆ. ಅಂದ್ರೆ ಸಾವು ಬಂದ್ರು ಕೂಡ ಗುಟ್ಕಾನೇ ಬಿಡೋದಿಲ್ಲ ಅನ್ನೋದು. ಒಂದ್ಸಲ ಯಾರೋ ಒಬ್ರು ಕೇಳಿದ್ರು, ಕೃಷ್ಣ ಭಟ್ರ ಅಂತ ಟಿವಿ ಪ್ರೋಗ್ರಾಮ್ ನಲ್ಲಿ. ಅವರು, ಡಾಕ್ಟ್ರೇ ನಾನು ಜಗಿತೀನಿ ಉಗಿತೀನಿ, ನನಗೇನು ಕ್ಯಾನ್ಸರ್ ಆಗಲ್ಲ ತಾನೆ ಅಂತಂದ್ರು. ಅದಕ್ಕೆ ನಾನ್ ಕೇಳಿದೆ, ಅಲ್ಲ ಸ್ವಾಮಿ, ನೀವು ಅಗಿತೀರಿ ಜಗಿತೀರಿ ಅದು ಸರಿ, ಉಗಿತೀರಲ್ಲ ಯಾರ ಮೇಲೆ ಉಗಿತೀರಿ? ನೆಲದ ಮೇಲೆ ಅಂತಂದ್ರು. ಭೂಮಿ ತಾಯಿ ನಮ್ಗೆ ಬದುಕೋ ಕೊಡುವಂತ ತಾಯಿ ಮೇಲೆ ಉಗಿತೀರಿ ಅಂದ್ರೆ ಅದು ಸರಿ ಏನ್ರಿ ಅಂತ ಕೇಳಿದೆ. ಇದು ನಾವು ವಿಚಾರ ಮಾಡ್ಬೇಕು. ನಾನ್ ಹೇಳ್ದೆ, ಕ್ಯಾನ್ಸರ್ ಆಯ್ತು ಅಂದ್ರೆ ಈ ಬಾಯಿ ಜೊತೆ ತೆಗಿಯಕ್ಕಾಗಲ್ಲ. ಈ ಬಾಯಿ ತೂತಾಯ್ತು ಅಂದ್ರೆ ಇಲ್ಲಿ ತಿಂದಿದ್ದು ಈ ಕಡೆ ಬರಕ್ಕಾಗತ್ತೆ. ದಯವಿಟ್ಟು ಮುಖನೂ ಕೆಡುತ್ತೆ, ಭೂಮಿನೂ ಕೆಡುತ್ತೆ. ಈ ಅಗಿಯೋದು ಜಗಿಯೋದು ಉಗಿಯೋದನ್ನ ಬಿಡಿ ಅಂತಂದೆ. ಒಂದ್ಸಲ ಬೆಳಗಾವಿ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಫಿಲ್ಮ್ ಆಕ್ಟರ್ ಬಂದ್ರು. ಎಲ್ರು ಸಾರ್ ಅಂತ ಸೆಲ್ಫಿ ತೆಗೆಸ್ಕೊಳ್ತಾ ಇದಾರೆ. ಅವ್ರು ಬಂದು ನನ್ ಪಕ್ಕಕ್ಕೆ ಕೂತ್ಕೊಂಡ್ರು. ನನ್ ಪಕ್ಕಕ್ಕೆ ಕೂತ್ಕೊಂಡ್ಬಿಟ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು, ಮೇಡಮ್ ಒಂದ್ ಸೆಲ್ಫಿ ಅಂದ್ರು. ನನಗೆ ಆಶ್ಚರ್ಯ, ಊರವರೆಲ್ಲ ಅವ್ರು ಸೆಲ್ಫಿ ತೆಗೆಸ್ಕೊಂಡ್ರೆ ಇವ್ರು ಯಾಕೆ ನನ್ನ ಹತ್ರ ಸೆಲ್ಫಿ ಕೇಳ್ತಾ ಇದಾರೆ ಅಂತ ನೋಡಿದ್ರೆ, ನಿಮ್ದೊಂದು ಟಿವಿ ಪ್ರೋಗ್ರಾಮ್ ನೋಡಿದೆ. ಅವತ್ತಿಂದ ನಾನು ಕುಡಿಯೋದು, ತಿನ್ನೋದು, ಸೇದೋದು ಎಲ್ಲವನ್ನೂ ಬಿಟ್ಟೆ. ನನಗೆ 2 ವರ್ಷದಲ್ಲೇ ಪ್ರೆಸಿಡೆಂಟ್ದು ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಬಂತು. ಆದ್ರೆ ನನ್ನ ಜೊತೆಗಿನವ್ರು ಎಲ್ಲ ಆಗ್ಲೇ ಮೇಲಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ, 30-35 ವರ್ಷದವರು ಅಂತ. ಅಂದ್ರೆ ಸರಿಯಾದ ಗಮನ ಬಹಳ ಮುಖ್ಯ. ನಾವ್ ಯಾವಾಗ ಯೋಗಾಭ್ಯಾಸದಿಂದ ದೂರ ಇರ್ತೀವಲ್ಲ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನ ಲೋಭ ಆದ್ಮೇಲೆ ಮೋಹ, ಮದ, ಮತ್ಸರ. ಈ ಮದ ಮತ್ಸರ ಎರಡನ್ನೂ ಕೂಡ ನಾವು ಮದ ಮತ್ಸರ ಇವು ನಕಾರಾತ್ಮಕ ಚಿಂತನೆಗಳು. ನಕಾರಾತ್ಮಕ ಚಿಂತನೆ ಇದ್ದಾಗ ಏನಾಗತ್ತೆ, ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಹೆಚ್ಚಾಗತ್ತೆ. ಇದಕ್ಕೆ ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅಂತಂತಾರೆ. ಹೊಟ್ಟೆ ಕಿಚ್ಚು ಯಾಕೆಂದ್ರೆ ಆಸಿಡಿಟಿ. 1 ಲೀಟರ್ 2 ಲೀಟರು ಅಷ್ಟು ಆಸಿಡ್ ಉತ್ಪತ್ತಿ ಆಗುತ್ತೆ, ಅಂದ್ರೆ ನಕಾರಾತ್ಮಕ ಚಿಂತನೆ ಇದ್ರೆ. ಹಾಗಾಗಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾರಲ್ಲ, ಬರೀ ಅವ್ರು ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚು ಪಡಲ್ಲ, ಅವರು ತಮ್ಮ ಹೊಟ್ಟೆಯನ್ನ ಹಾಳು ಮಾಡ್ಕೊಳ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆ ಉರಿ ಬರಬಾರ್ದು ಅಂತಂದ್ರೆ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ನಿಮ್ಮಲ್ಲಿ ಎಷ್ಟು ಜನರಿಗೆ ಹೊಟ್ಟೆ ಉರಿನೇ ಬಂದಿಲ್ಲ? ಕೈ ಎತ್ತಿ ನೋಡೋಣ. ವೆರಿ ಗುಡ್, ಬಹಳ ಒಳ್ಳೆ ಜನ. ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ, ಕಡಿಮೆ ಇದ್ದಾರೆ ಅಂತ. ಆದ್ರಿಂದ ಈ ಹೊಟ್ಟೆ ಕಿಚ್ಚನ್ನ ಇಲ್ಲ, ಗುರುಗಳಿದ್ದಾರೆ ಅಂತ ಸಂತೋಷ ಪಡಿಸಕ್ಕೆ ಕೈ ಎತ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ. ಹಾಗಾಗಿ ಈ ಮದ ಮತ್ಸರ ಎಲ್ಲಿ ಇರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರೋದಿಲ್ಲ. ನೆನಪಿಟ್ಕೊಳ್ಳಿ, ಎಲ್ಲಾ ಕಾಯಿಲೆಗಳಿಗೆ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ಹೊಟ್ಟೆ ಕಿಚ್ಚಿಗೆ ಮದ್ದೇ ಇಲ್ಲ. ಅದಕ್ಕೆ ಮದ್ದು ಯಾವುದು ಅಂದ್ರೆ
ಗುರುಗಳ ಮಾತು ಕೇಳ್ಕೊಂಡು ಆಧ್ಯಾತ್ಮದ ಜೀವಿಗಳಾಗಿ ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲಿದೆ, ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ಈ ಹೊಟ್ಟೆ ಕಿಚ್ಚನ್ನೋದು ಇರೋದಿಲ್ಲ. ಹಾಗಾಗಿ ಆಧ್ಯಾತ್ಮದ ಜೀವಿಗಳು ನಾವು ಆಗ್ಬೇಕಾಗತ್ತೆ. ಈ ಆಧ್ಯಾತ್ಮ ಅಂದ್ರೆ ಅಧಿ ಮತ್ತು ಆತ್ಮಾನಿ ಅಂದ್ರೆ ನಾವೇ ಪರಮಾತ್ಮನ ಅಂಶ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಅದೇ ಶಿವೋಹಂ ಭಾವನೆ ಅಂತ. ಆದ್ರಿಂದ ಯಾರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಅನ್ನೋದಿರುತ್ತಲ್ಲ, ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹೊಟ್ಟೆ ಕಿಚ್ಚು ಬಂದ್ರೆ ಎಲ್ಲ ನಾಶ ಆಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನಾವು ಇವತ್ತು ಆಧ್ಯಾತ್ಮಿಕವಾಗಿ ಉತ್ತಮರಾಗಬೇಕು ಅಂತಂದ್ರೆ ನಾವು ಇನ್ನೊಬ್ಬರಿಗೆ ದಾಸೋಹ ಮಾಡಬೇಕು. ಇದನ್ನೇ ಹೇಳ್ತಾರೆ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಅಂತ. ಸೊ ನಾವು ಸತ್ಯಶುದ್ಧ ಕಾಯಕ ಮಾಡಿ ದಾಸೋಹಿಗಳಾಗಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿದ್ದಾದ್ರೆ ಎಲ್ಲ ಇಡೀ ಸಮಾಜವೇ ನಮ್ಮನ್ನ ದೇವಿ ಸ್ವರೂಪವಾಗಿ ನೋಡ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಂಡು, ಇನ್ನ ಕೊನೆಯದಾಗಿ ನಾನು ಹೇಳೋದಂದ್ರೆ ಈ ಶಿವೋಹಂ ಭಾವನೆ ನಮ್ಮಲ್ಲಿ ಇರಬೇಕು ಅಂತಂದ್ರೆ ನಾವು ಯಾವತ್ತೂ ಕೂಡ ನಾವು ಬೇರೆ ಅಲ್ಲ, ಬೇರೆಯವರು ಬೇರೆ ಅಲ್ಲ ಅನ್ನೋ ಭಾವನೆ ಇರಬೇಕು. ಇದನ್ನ ಅಕ್ಕ ಮಹಾದೇವಿ ಹೇಳ್ತಾರೆ, ಬದುಕು ಹೇಗಿರ್ಬೇಕು ಅಂದ್ರೆ ಆತ್ಮಗೂಡು ಬಿಟ್ಟ ಬಳಿಕ ದೇಹ ಅಗ್ನಿ ಮಣ್ಣಿನ ಪಾಲು, ಒಂದು ಸುಡ್ತಾರೆ ಇಲ್ಲ ಹೂಳ್ತಾರೆ. ಶವದ ಮೇಲಿದ್ದ ವಸ್ತ್ರಗಳನ್ನು ಗಂಗೆ ಪಾಲು, ಶವಕ್ಕೆ ಹೊದಿಸಿದ ವಸ್ತ್ರ ಮಡಿವಾಳನ ಪಾಲು, ಮಗ ಇಟ್ಟ ಹಿಂಡು ಕೂಳು ಹದ್ದು ಕಾಗೆಗಳ ಪಾಲು, ಮಕ್ಕಳು ದಿಕ್ಕಾ ಪಾಲು, ತಾವು ಮಾಡಿದ ದಾನ ಧರ್ಮ ತನ್ನ ಪಾಲು ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅದಕ್ಕೆ ನಾವು ದಾಸೋಹಿಗಳಾಗಬೇಕು. ಈ ದಾಸೋಹ ಅಂತಂದಾಗ ನಾವು ಯಾವತ್ತೂ ಕೂಡ ನಾನು ಕೊಟ್ಟೆ ಅನ್ನೋ ಅಹಂಕಾರ ಇರಬಾರ್ದು. ಹೇಗೆ ಇವತ್ತು ಸೆಕೆ ಆಗ್ತಾ ಇದೆ, ಹೀಗೆ ಒಂದ್ಸಲ ಬಾಲ್ಕಿಗೆ ಹೋದಾಗ ಸೆಕೆ ಆಗ್ತಾ ಇತ್ತು, ವಿಪರೀತ ಸೆಕೆ ಧಗಧಗ ಅಂತ ಆಗ್ತಾನೆ. ಶಿಕಾಗೋನಿಂದ ಬಂದಿದ್ದೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರೋ ಫ್ಯಾನ್ ಹಾಕಿದ್ರು, ಅಯ್ಯೋ ಆ ಪುಣ್ಯಾತ್ಮ ಫ್ಯಾನ್ ಹಾಕಿದವರು ಹೊಟ್ಟೆ ತಂಪಗಾಗಿರ್ಲಿ ಅಂತ ಇದ್ದಂಗೆ ಒಬ್ನು ಬಂದ, ಬಂದ್ ಮಾಡ್ರು ಬಂದ್ ಮಾಡ್ರು ಅಂತ ಅಷ್ಟು ಫ್ಯಾನ್ಗಳನ್ನ ಬಂದ್ ಮಾಡ್ಕೊಂಡ್ ಬಂದ. ಯಾಕಪ್ಪ ಅಂತ ಕೇಳಿದೆ. ಅದಕ್ಕೆ ಅವನು, ಅವರ ಈ ಫ್ಯಾನ್ ಅನ್ನ ನಾನೇ ಡೊನೇಷನ್ ಕೊಟ್ಟಿದ್ದೀನ್ರಿ, ಅದ್ರ ಮೇಲೆ ನನ್ನ ಹೆಸರು ಹಾಕಿದೀನ್ರಿ, ಅದು ತಿರುಗ್ತು ಅಂತಂದ್ರೆ ಯಾರಿಗೂ ನಾನು ಕೊಟ್ಟಿದ್ ಫ್ಯಾನ್ ಅಂತ ಗೊತ್ತಾಗೋದಿಲ್ರಿ, ಅದಕ್ಕೆ ಬಂದ್ ಮಾಡಕಂತಿದೀನಿ. ನಾವು ಅಂಥವ್ರಾಗಬಾರ್ದು. ನಾವು ಯಾವತ್ತೂ ಕೂಡ ಅತ್ಯಂತ ಉತ್ತಮವಾದಂತಹ ಜೀವನವನ್ನ ನಡೆಸಬೇಕು ಅಂತಂದ್ರೆ ಬದುಕಿನಲ್ಲಿ ಕೊಡೋದನ್ನ ಕಲಿಬೇಕು. ಯಾವುದನ್ನ ಕೊಡೋದ್ ಕಲಿಬೇಕು ಅಂತಂದ್ರೆ ನಾವು ಏನೇ ಮಾಡಿದ್ರು ಕೂಡ ಪರಿಶುದ್ಧ ಮನಸ್ಸಿನಿಂದ ಮಾಡಬೇಕು. ಈ ಪರಿಶುದ್ಧ ಅನ್ನಕ್ಕೆ ಆಗಕ್ಕೆ ಸ್ನಾನ ಅಂತಂತೀವಿ. ಅದು ಶರೀರದ ಸ್ನಾನ ಆಗ್ಬೋದು, ಮನಸ್ಸಿನ ಸ್ನಾನ ಆಗ್ಬೋದು. ದಾಸರು ಹೇಳ್ತಾರೆ, ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಇನ್ನು ಗುರುಗಳ ಆಶೀರ್ವಚನ ಕೊಡ್ತಾರಲ್ಲ, ಅದು ಜ್ಞಾನ ತೀರ್ಥ, ಅದರಲ್ಲಿ ಸ್ನಾನ ಮಾಡಿ ಅಂತ. ನಾನು ನೀನೆಂಬ ಅಹಂಕಾರವನ್ನ ಬಿಟ್ಟು ಸ್ನಾನ ಮಾಡಿರೋ ಅಂತಾರೆ. ತಂದೆ ತಾಯಿಗಳ ಸೇವೆ ಒಂದು ಸ್ನಾನ, ಬಂಧು ಬಾಂಧವರ ಬಿಡಿಸಲೊಂದು ಸ್ನಾನ, ಮುಂದಿನ ಮಾರ್ಗ ತಿಳಿದೊಡೆ ಒಂದು ಸ್ನಾನ, ಇಂದಿರೇಶನ ಧ್ಯಾನವೇ ಗಂಗಾ ಸ್ನಾನ ಅಂತ. ನಾವು ಯಾವಾಗ ದೇವರ ಧ್ಯಾನ ಓಂ ನಮ ಶಿವಾಯ ಅಂತ ಮಾಡ್ತೀವಲ್ಲ, ಅದು ಒಂದು ಸ್ನಾನ. ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಸದಾ ದೇವರ ಧ್ಯಾನ ಮಾಡ್ತಾ ಇರ್ತಾರೆ, ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದರಿಂದ ಅವ್ರಿಗೆ ಸದಾ ಹಸನ್ಮುಖಿಗಳಾಗಿ ಚೈತನ್ಯಶೀಲರಾಗಿ ಶಕ್ತಿ ಇರುತ್ತೆ. ಇವತ್ತೇನು ನಮ್ಮ ಮೋದಿಜಿಯವರು ಯಾವಾಗ್ಲೂ ಅವ್ರಿಗೆ ಸುಸ್ತಾಗದೇ ಇಲ್ಲ, ಸದಾ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಯೋಗಿಗಳ ತರ ಧ್ಯಾನ ಮಾಡ್ತಾರೆ. ಅವರು ಕೇದಾರ್ನಾಥ್ನಲ್ಲಿ ಧ್ಯಾನ ಮಾಡಿದ ಗುಹೆಗೂ ಕೂಡ ನಾನು ಹೋಗ್ಬಿಟ್ಟು ಬಂದೆ. ನಿಜವಾಗ್ಲೂ ಅಂತ ಭಕ್ತಿಯನ್ನ ನಾವು ಇಳ್ಕೊಂಡಿದ್ದೆ ಆದರೆ ನಾವು ಉತ್ತಮರಾಗ್ತೀವಿ. ಕೊನೆಯದಾಗಿ ಸಮಯ ಇದ್ರೆ 2 ನಿಮಿಷ ಭಜನೆ ಮಾಡಿಸ್ಲ, ಎಲ್ಲರ ಹತ್ರ ಮಾಡಿಸ್ಬೋದಾ? ನೋಡಿ, ನಮ್ಮ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತೆ. ನಾವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಅದಲ್ದನೆ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸು ಅರಳುತ್ತೆ. ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ, ಸಂತೋಷ ಆಗುತ್ತೆ. ಅದು ಲಿಂಗವನ್ನ ಪೂಜಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ.
ಪ್ರತಿನಿತ್ಯ ಮನೆಯಲ್ಲಿ ಇಡೀ ಕುಟುಂಬದವರು ಸೇರ್ಕೊಂಡು ಮಕ್ಕಳ ಜೊತೆಗೆ ಇದನ್ನ ಭಜನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಕೊಂಡು ನಾನು ಹೇಳಿದ್ದನ್ನ ರಿಪೀಟ್ ಮಾಡಿ. ಒಂದು ದಳದ ಕಮಲದಲ್ಲಿ ಹೊಮ್ಮಿ ಬಂದ ಲಿಂಗವೇ, ಹೊಮ್ಮಿ ಬಂದ ಲಿಂಗವೇ, ಮಧ್ಯ ಪ್ರಾಣ ಲಿಂಗವೇ, ಸತ್ಯ ಶಾಂತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಆತ್ಮಜ್ಯೋತಿ ಲಿಂಗವೇ, ಶಿವನ ರೂಪಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಮೂರು ಕಣ್ಣು ಲಿಂಗವೇ, ಮುಕ್ಕೋಟಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಾಲ್ಕು ದಳದ ಕಮಲದಲ್ಲಿ ನಾಗಜ್ಯೋತಿ ಲಿಂಗವೇ, ನಾದ ಪ್ರಿಯ ಲಿಂಗವೇ, ಭಕ್ತಿ ಪ್ರಿಯ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ, ಪಂಚಮುಖದ ಲಿಂಗವೇ, ಪಂಚ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ, ಹರನ ಆತ್ಮ ಲಿಂಗವೇ, ಅಡವಿ ಸ್ವಾಮಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಏಳು ಲೋಕ ಲಿಂಗವೇ, ಏಳು ತತ್ವ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಎಂಟು ದಳದ ಕಮಲದಲ್ಲಿ ಘಂಟೆನಾದ ಲಿಂಗವೇ, ಅಷ್ಟ ದಿಕ್ಕು ಲಿಂಗವೇ, ನಿನ್ನ ವಶವು ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಒಂಬತ್ತು ದಳದ ಕಮಲದಲ್ಲಿ ತುಂಬಿ ಬಂದ ಲಿಂಗವೇ, ಒಂಬತ್ತು ಗ್ರಹವು ಕಾಡದಂತೆ ಕಾಯೋ ನಮ್ಮ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ, ಹತ್ತು ತಲೆಯ ರಾವಣಗೊಳ್ದು ಕರುಣದಿಂದ ಲಿಂಗವೇ. ಸತ್ಯ ಜ್ಯೋತಿ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಈ ಓಂ ಅನ್ನೋದು ವಿಶ್ವ ಪ್ರಾರಂಭವಾದಂತ ಬಂದ ಮೊದಲ ಧ್ವನಿ. ಆ ಓಮನೆ ಪರಮಾತ್ಮನ ಪರಶಿವನ ಸ್ವರೂಪ. ಓಂ ಅಂತ ಹೇಳಿದಾಗ ನಮ್ಮ ಮೆದುಳಿನಿಂದ ಉತ್ಪತ್ತಿಯಾಗುವಂತ ನಕಾರಾತ್ಮಕ ಚಿಂತನೆ ಕಡಿಮೆ ಆಗುತ್ತಂತ ನಿಮ್ಯಾನ್ಸ್ನಲ್ಲಿ ತೋರಿಸಿದ್ದಾರೆ. ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದನ್ನ ತೋರಿಸಿದ್ದಾರೆ. ಹಾಗಾಗಿ ಯಾರು ಪ್ರತಿನಿತ್ಯ ಓಂ ಅಥವಾ ಓಂ ನಮಃ ಶಿವಾಯ ಅಂತಾರಲ್ಲ, ಅವ್ರಿಗೆ ಭಯ ಇರೋದಿಲ್ಲ, ಭವಬಂಧನ ಇರೋದಿಲ್ಲ, ಆ ಚಿಂತೆ ಅನ್ನೋದಿರೋದಿಲ್ಲ, ಜಗಳ ಇರೋದಿಲ್ಲ, ಕೋಪ ಇರೋದಿಲ್ಲ. ಹಾಗಾಗಿ ಬನ್ನಿ, ಬಸವ ಎಂಬ ನಾನು ಹೇಳ್ತಾ ಇದ್ದೆ, ಬನಿಂದ ಬಳಲಿ ಬಸವಳಿದ ಬದುಕಿನಲ್ಲಿ ಸನಿಂದ ಸಮಾನತೆ ಸಹಬಾಳ್ವೆ
ಸಹಕಾರದಿಂದ ವನಿಂದ ವಚನದ ಚಳುವಳಿಯನ್ನ ಪ್ರಾರಂಭ ಮಾಡಿ ಸಮಾಜದ ಪರಿವರ್ತನೆ ಮಾಡಿದಂತ ವಿಶ್ವಗುರು ಬಸವಣ್ಣ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಬ ಎಂಬಲ್ಲಿ ನನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸಿದೊಡನೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರವನ್ನು ಸರ್ವಾಂಗದಲ್ಲಿ ತೊಡಗಿ ಬೆಳಗುವ ಭೇದವನ್ನರಿದು ಆನೂ ನೀನು ಬಸವ 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 ಎಂದೆರ್ತಿರೆ ಗುಹೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಬಸವ ಬಸವ ಶಿವ 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 ಅಂತಂದಾಗ ನಮ್ಮ ಆರೋಗ್ಯ, ಆಹಾರ, ಆಧ್ಯಾತ್ಮ ಎಲ್ಲವೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಭಗವಂತ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನ ಕೊಟ್ಟು ಸತ್ಯ ಶುದ್ಧ ಕಾಯಕ ಮಾಡಿ ದಾಸೋಹಿಗಳಾಗಿ ಗುರುಗಳ ಆಣತಿಯಂತೆ ಉತ್ತಮ ಬದುಕನ್ನು ನಡೆಸಿ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ಶತಾಯುಗಳು ನೀವು ಆಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.